ಉದಯದರಸಿ ಧಾರಾವಾಹಿಯ 4ನೇ ಸಂಚಿಕೆ. ಬೆಳಗ್ಗೆದ್ದು ಸ್ಟೇಷನ್ಗೆ ಹೋಗಲು ತಯಾರಾಗಿ ತಿಂಡಿಗೆಂದು ಬಂದನು ವೇದಾಂತ್. ತಿಂಡಿ ಬಡಿಸುತ್ತಾ, "ಏನ್ ವೇದ, ನನ್ನ ಮಗನಿಗೆ ನಿನ್ನೆ ಏನೋ ಅಂದ್ಯಂತೆ? ಅವನ್ಯಾವನೋ ಸತ್ತೋಗಿರೋನ ಕೇಸನ್ನು ನನ್ನ ಮಗನ ಮೇಲೆ ಹಾಕೋ ಯೋಚನೆ ಏನಾದರೂ ಇದೆಯಾ ಹೇಗೆ? ಹೋದ ಬಾರಿ ನನ್ನ ಗಂಡನನ್ನು ಕಂಪನಿಯಲ್ಲಿ ಅವ್ಯವಹಾರ ಮಾಡುತ್ತಿದ್ದಾರೆಂದು ಅವರನ್ನು ಅರೆಸ್ಟ್ ಮಾಡೋಕೆ ಹೋಗಿದ್ದೆ. ಇವಾಗ ನನ್ನ ಮಗನ ತಂಟೆಗೆ ಬಂದಿದ್ಯಾ?" ಎಂದರು ಶಾಂಭವಿ. "ಚಿಕ್ಕಮ್ಮ, ಸತ್ತೋಗಿರೋನು ಧ್ರುವ ಓದೋ ಕಾಲೇಜ್ನಲ್ಲೇ ಓದುತ್ತಿರೋದು. ಅದಕ್ಕೆ ಧ್ರುವನನ್ನು ವಿಚಾರಿಸಿದೆ ಅಷ್ಟೇ. ಬರೀ ಅವನನ್ನು ಮಾತ್ರ ಅಲ್ಲ, ಸಿದ್ದು, ಅನ್ವಿನೂ ವಿಚಾರಿಸಿದ್ದೀನಿ. ನಾನು ನನ್ನ ಕೆಲಸ ಮಾಡಿದೆ ಅಷ್ಟೇ" ಎಂದನು ವೇದಾಂತ್. "ಅಲ್ವೋ, ನಿನಗೆ ಇದೆಲ್ಲ ಯಾಕೋ ಬೇಕು? ನಮ್ಮ ಮನೆ ಮಗ ಆದರೂ ಮನೆಯವರ ಮೇಲೂ ದ್ವೇಷ ಸಾಧಿಸುತ್ತಿದ್ದೀಯಲ್ಲೋ" ಎಂದು ಶಾಂಭವಿ ಹೇಳುತ್ತಿದ್ದಾಗ, "ಹೌದು, ಸುಮ್ಮನೆ ನಮ್ಮ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಇರಬಹುದಲ್ವೇನೋ? ಈ ಪೊಲೀಸ್ ಕೆಲಸ, ಮನೆಯವರನ್ನೇ ಅನುಮಾನಿಸೋ ಬುದ್ಧಿ ಯಾಕೋ ನಿನಗೆ? ನಿಮ್ಮಮ್ಮ ಸತ್ತ ಮೇಲೆ ತಾಯಿ ಇಲ್ಲ ಅನ್ನೋ ಕೊರತೆ ಬರಬಾರದು ಅಂತ ನಾವೇ ನಿನ್ನನ್ನು ಚೆನ್ನಾಗಿ ಸಾಕಿದ್ವಿ. ಈಗ ನೀನು ನಮ್ಮ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದೀಯಲ್ಲ. ನನ್ನ ಮಗನೂ ಹೇಳಿದ, ನೀನೇನೋ ಅವನತ್ರ ವಿಚಾರಣೆ ನಡೆಸಿದ್ಯಂತೆ" ಎಂದು ಸುಧಾ ಹೇಳುತ್ತಿದ್ದಾಗ, "ಅಪ್ಪ, ಇವಳೇನು ವೇದಾನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ಹಾಗೆ ಮಾತಾಡ್ತಾಳೆ. ಇವಳಿಗಂತೂ ವೇದಾನ ಕಂಡ್ರೆ ಆಗಲ್ಲ. ಇವಾಗ ಹೇಳೋದು ನೋಡು, ಎಲ್ಲಿ ಅಣ್ಣನ ಮನೆ ಆಸ್ತಿ ತಪ್ಪು ಹೋಗುತ್ತೋ ಅಂತ ಗಂಡನ ಮನೆ ಬಿಟ್ಟು ಬಂದು ಇಲ್ಲಿಗೆ ಕೂತಿದ್ದಾಳೆ. ಆಚೆ ಗಂಡನ ಮನೆ ಆಸ್ತಿನೂ ಸಿಗುತ್ತೆ, ಈಚೆ ಅಣ್ಣನ ಆಸ್ತಿನೂ ಸಿಗುತ್ತೆ" ಎಂದು ಸುಧಾ ಕಡೆ ದುರುಗುಟ್ಟಿ ನೋಡಿ ಮನದಲ್ಲೇ ಅಂದುಕೊಂಡರು ಶಾಂಭವಿ. ಇವಳೇನು ಕಡಿಮೆನಾ? ಚಿಕ್ಕ ಇರುವಾಗ ಈ ವೇದ ಹಸಿವಾಗ್ತಿದೆ ಅಂದರೂ ಊಟ ಕೊಡ್ತಿರ್ಲಿಲ್ಲ. ಅಣ್ಣನ ಮುಂದೆ ಮಾತ್ರ ಪ್ರೀತಿ ಇರೋ ಥರ ತೋರಿಸ್ಕೊಳ್ತಾಳೆ. ಇವಾಗ ಇವಳೇ ಪ್ರೀತಿಯಿಂದ ಸಾಕಿ ಬೆಳೆಸಿರೋ ಹಾಗೆ ಮಾತಾಡ್ತಾಳೆ ಎಂದು ಮನದಲ್ಲೇ ಅಂದುಕೊಂಡರು ಸುಧಾ. "ನಾನು ದುಡ್ಡು ಮಾಡೋಕೆ ಈ ಕೆಲಸಕ್ಕೆ ಸೇರಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋಕೆ ಪೊಲೀಸ್ ಆಗಿದ್ದು. ನನ್ನ ಕೆಲಸದಲ್ಲಿ ನಾನು ಸಂಬಂಧಗಳನ್ನು ನೋಡಲ್ಲ. ನನಗೆ ಯಾರ ಮೇಲೆ ಅನುಮಾನ ಬರುತ್ತೋ ನಾನು ಅವರನ್ನು ವಿಚಾರಣೆ ನಡೆಸುತ್ತೇನೆ" ಎಂದು ವೇದಾಂತ್ ಹೇಳಿದಾಗ, "ಅದೇನು ಅಂತ ಹೆತ್ತಳೋ ನಿಮ್ಮಮ್ಮ ನಿನ್ನ? ಅವಳೇನೋ ನಿನ್ನ ನಮ್ಮ ಕೈಗೆ ಕೊಟ್ಟು ಸತ್ತೋದ್ಲು. ನೀನು ನಮ್ಮನ್ನು ಬದುಕಿರೋವಾಗಲೇ ಸಾಯಿಸ್ತಿದ್ದೀಯ" ಎಂದು ಶಾಂಭವಿ ಹೇಳಿದಾಗ, "ಚಿಕ್ಕಮ್ಮ, ಪ್ಲೀಸ್, ನನ್ನ ತಾಯಿ ಬಗ್ಗೆ ಏನು ಮಾತಾಡಬೇಡಿ. ಅವರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ನಿಮ್ಮ ಜೊತೆಗೆ ಜಗಳ ಮಾಡೋ ಟೈಮ್ ಕೂಡ ನನಗಿಲ್ಲ" ಎಂದು ತಿಂಡಿಯೂ ತಿನ್ನದೆ ಎದ್ದು ಹೊರಟನು ವೇದಾಂತ್. ಸಿದ್ದು ಹಾಗೂ ಧ್ರುವ ವೇದನನ್ನು ನೋಡಿ ನಗುತ್ತಿದ್ದರು. "ಯಾಕಮ್ಮ ಅಣ್ಣನಿಗೆ ಯಾವಾಗಲೂ ಬೈತಾ ಇರ್ತೀಯ? ನೆಮ್ಮದಿಯಾಗಿ ತಿಂಡಿ ತಿನ್ನೋಕ್ಕೂ ಬಿಡಲ್ಲ" ಎಂದು ಅನ್ವಿ ಹೇಳಿದಾಗ, "ಅನ್ವಿ, ಇದು ದೊಡ್ಡೋರ ವಿಷಯ. ನಿನಗ್ಯಾಕೆ? ಸುಮ್ಮನೆ ತಿಂಡಿ ತಿಂದು ಕಾಲೇಜ್ಗೆ ಹೋಗು" ಎಂದರು ಶಾಂಭವಿ. "ನನ್ನ ಮಗ ಸತ್ತು 3 ದಿನಾನೇ ಆಗೋಯ್ತು. ಇನ್ನೂ ಕೊಲೆಗಾರನನ್ನು ಪತ್ತೆ ಮಾಡಿಲ್ಲ. ಕೊಲೆಗಾರನನ್ನು ಹುಡುಕ್ತಾ ಇದ್ದೀರೋ ಅಥವಾ ಮಲಗಿದ್ದೀರೋ" ಎಂದು ಕಮಿಷನರ್ಗೆ ಜೋರಾಗಿ ಬೈಯುತ್ತಿದ್ದರು ಹರಿಶ್ಚಂದ್ರ. "ಹುಡುಕ್ತಾ ಇದ್ದಾರೆ ಸರ್. ಆದಷ್ಟು ಬೇಗ ಕಂಡು ಹಿಡಿಯುತ್ತಾರೆ. ವೇದಾಂತ್ ಇದ್ದಾರಲ್ಲ, ಕಂಡು ಹಿಡಿಯುತ್ತಾರೆ" ಎಂದು ಕಮಿಷನರ್ ಹೇಳಬೇಕಾದರೆ, 3 ದಿನ ಆಯಿತು, ಇನ್ನೂ ಪತ್ತೆ ಹಚ್ಚಿಲ್ಲ. ಇನ್ನು ಎಷ್ಟು ಸಮಯ ಬೇಕು? ನಿಮಗೆ ಆಗದಿದ್ದರೆ ನಮ್ಮ ಬಳಿ ಜನ ಹೇಳುವೆ. ಒಂದು ವೇಳೆ ಕೊಲೆಗಾರ ನಮಗೆ ಸಿಕ್ಕಿದರೆ ನಿಮ್ಮ ಕೈಗೆ ಒಪ್ಪಿಸುವುದಿಲ್ಲ. ನಾವೇ ಅವರಿಗೆ ಏನಾದರೂ ಗತಿ ಕಾಣಿಸುತ್ತೇವೆ" ಎಂದು ಹರಿಶ್ಚಂದ್ರ ಹೇಳಿದಾಗ, "ಆತುರ ಪಡಬೇಡಿ ಸರ್, ತಾಳ್ಮೆಯಿಂದ ಇರಿ. ವೇದಾಂತ್ ಬಂದ ತಕ್ಷಣ ಆದಷ್ಟು ಬೇಗ ಕೊಲೆಗಾರನನ್ನು ಕಂಡುಹಿಡಿಯಲು ಹೇಳುವೆ" ಎಂದರು ಕಮಿಷನರ್. ಶಾಂಭವಿ ಹೇಳಿದ ಮಾತಿನಿಂದ ಬೇಸರಗೊಂಡವನು ತನ್ನ ತಾಯಿಯ ನೆನಪಾಗಿ ತಾಯಿ ಸಮಾಧಿಯ ಬಳಿಗೆ ಬಂದು ಕಣ್ಣೀರು ಸುರಿಸಿದನು. ಭುವಿ ನೆನಪಾಗಿ ಅವಳ ಶಾಲೆಯ ಬಳಿ ಬಂದವನು, "ಯಾಕೋ ತುಂಬ ಬೇಜಾರಾಗಿದ್ದೀಯಾ?" ಎಂದು ಭುವಿ ಕೇಳಿದಾಗ, ಭುವಿಯನ್ನು ಅಪ್ಪಿದವನು ಕಣ್ಣೀರಿಡುತ್ತಾ ಮನೆಯಲ್ಲಿ ನಡೆದ ವಿಷಯ ಹೇಳಿದನು. ಅವನ ಕಣ್ಣೀರು ಒರೆಸುತ್ತಾ, "ಅವರು ಹಾಗೆ ಎಂದು ನಿನಗೆ ಗೊತ್ತು ತಾನೆ? ಮತ್ತೆ ಯಾಕೆ ಅವರು ಹೇಳಿದ್ದಕ್ಕೆ ತಲೆ ಕೆಡಿಸಿಕೊಳ್ಳುತ್ತೀಯ? ಸರಿ, ತಿಂಡಿ ತಿಂದಿಯಾ?" ಎಂದವಳು ತನ್ನ ಊಟದ ಡಬ್ಬಿ ತೆಗೆದು ಅದರಲ್ಲಿದ್ದ ಚಿತ್ರಾನ್ನವನ್ನು ವೇದಾಂತ್ಗೆ ಕೈತುತ್ತು ಕೊಟ್ಟು ತಿನ್ನಿಸಿದಳು. ಅವನಿಗೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಅವನೂ ತಿಂದ. "ನಿನ್ನ ಕೇಸ್ ಎಲ್ಲಿವರೆಗೂ ಬಂತು?" "ಆ ಶರತ್ ಬಗ್ಗೆ ಯಾರೂ ಒಳ್ಳೆ ಮಾತಾಡಿಲ್ಲ. ಧ್ರುವ, ಅನ್ವಿ, ಸಿದ್ದು, ಕಿಶೋರ್ ಅವನ ಬಗ್ಗೆ ಕೆಟ್ಟದಾಗಿ ಹೇಳಿರೋರೆ. ಅವನ ವಿರುದ್ಧವಾಗಿಯೇ ಮಾತಾಡಿರುವುದು. ಅಂದರೆ ಶರತ್ ಒಳ್ಳೆಯವನಲ್ಲ, ಕೆಟ್ಟವನೇ ಎಂದಾಯ್ತಲ್ಲ"
ಇದು ನನ್ನ ಅನಿಸಿಕೆ. ನೀನು ಅವನ ಬಗ್ಗೆ ಕಾಲೇಜ್ನಲ್ಲಿ ಸರಿಯಾಗಿ ವಿಚಾರಿಸು ಎಂದು ಭುವಿ ಹೇಳಿದಾಗ, ಕಾಲೇಜ್ನಲ್ಲಿ ಅವನ ಬಗ್ಗೆ ವಿಚಾರಿಸಿದ್ದೇನಲ್ಲ ಭುವಿ, ಪ್ರಿನ್ಸಿಪಾಲ್ ಹತ್ರನೂ ಮಾತಾಡಿದ್ದೀನಿ, ಶರತ್ ಫ್ರೆಂಡ್ಸ್ ಹತ್ರನೂ ಮಾತಾಡಿದ್ದೀನಿ. ಅವರು ಅವನ ಬಗ್ಗೆ ಯಾವುದೇ ಕೆಟ್ಟ ವಿಷಯವನ್ನು ಹೇಳಿಲ್ಲ ಎಂದು ವೇದಾಂತ್ ಹೇಳಿದಾಗ, ಈಗಾಗಲೇ ಶರತ್ ಕೊಲೆಯಾಗಿರುವುದರಿಂದ ಆ ಕಾಲೇಜ್ ಬಗ್ಗೆ ಎಲ್ಲರೂ ಮಾತಾಡುತ್ತಿದ್ದಾರೆ. ಇನ್ನು ಕೊಲೆಗಾರ ಅಲ್ಲೇ ಆ ಕಾಲೇಜ್ನಲ್ಲೇ ಸಿಕ್ಕಿಬಿದ್ದರೆ ಅವರ ಕಾಲೇಜ್ಗೆ ತಾನೇ ಕೆಟ್ಟ ಹೆಸರು. ಅದಕ್ಕಾಗಿ ಅವರು ಏನೂ ಗೊತ್ತಿಲ್ಲದವರಂತೆ ನಟಿಸಿರಬಹುದಲ್ಲ. ಆ ಶರತ್ ಫ್ರೆಂಡ್ಸ್ ಕೂಡ ಸರಿಯಾಗಿ ವಿಚಾರಿಸು. ಅವರು ಸುಳ್ಳು ಹೇಳಿರಬಹುದೆಂದು ನನ್ನ ಅಭಿಪ್ರಾಯ. ಸರಿಯಾಗಿ ವಿಚಾರಿಸು ವೇದ ಎಂದಳು ಭುವಿ. ಸರಿಯಾಗಿ ವಿಚಾರಿಸುತ್ತೇನೆ. ಕೊಲೆಗಾರನನ್ನು ಪತ್ತೆ ಹಚ್ಚಿಯೇ ಹಚ್ಚುತ್ತೇನೆ. ಅದೇನೋ ಗೊತ್ತಿಲ್ಲ ಚಿನ್ನಿ, ನಿನ್ನ ಹತ್ರ ಮಾತಾಡಿದರೆ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ನೀನು ಪೊಲೀಸ್ ಹೆಂಡತಿ ಆಗೋಕೆ ಪರ್ಫೆಕ್ಟ್ ಇದೆಯಾ. ನನ್ನ ಥರಾನೇ ಯೋಚನೆ ಮಾಡ್ತೀಯ. ಮೆಚ್ಚಿದೆ ಕಣೆ ನಿನ್ನ. ಸರಿ, ನಾನಿನ್ನು ಬರುತ್ತೇನೆ ಎಂದು ಹೊರಟನು ವೇದಾಂತ್. ಭುವಿ ಮನೆಯಲ್ಲಿ, ಅಪ್ಪ, ನಮ್ಮ ಭುವಿಗೂ ರಾಹುಲ್ಗೂ ಮದುವೆ ಮಾಡಿಸಿದ್ರೆ ಒಳ್ಳೆಯದಲ್ವಾ? ರಾಹುಲ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಅವನಿಗೂ ಭುವಿನ ಕಂಡ್ರೆ ಇಷ್ಟನೇ. ನೀವು ಇದರ ಬಗ್ಗೆ ಯೋಚಿಸಿದರೆ ಒಳ್ಳೆಯದಿತ್ತು ಎಂದು ಭರತ್ ಹೇಳಿದಾಗ, ಹಾಂ, ರಾಹುಲ್ನ ಭುವಿಗೆ ಮದುವೆ ಮಾಡಿಸೋ ಯೋಚನೆ ತುಂಬ ಚೆನ್ನಾಗಿದೆ. ರಾಹುಲ್ ಕೂಡ ನಮಗೆ ಪರಿಚಯ ಇರೋನೆ. ಸಮಯ ನೋಡಿ ಭುವಿ ಜೊತೆಗೆ ಈ ವಿಷಯ ಮಾತಾಡುತ್ತೇನೆ ಎಂದರು ಸತ್ಯರಾಜ್. ವೇದಾಂತ್, ಆ ಹರಿಶ್ಚಂದ್ರ ನಮ್ಮ ಮೇಲೆ ತುಂಬ ಪ್ರೆಷರ್ ಹಾಕುತ್ತಿದ್ದಾನೆ. ನೀವು ಆದಷ್ಟು ಬೇಗ ಕೊಲೆಗಾರನನ್ನು ಕಂಡುಹಿಡಿಯಬೇಕು. ಇಲ್ಲದಿದ್ದರೆ ನಿಮಗೇ ತೊಂದರೆ ಎಂದರು ಕಮಿಷನರ್. ಏನೂ ಮಾತಾಡದೆ ಹೊರಬಂದಿದ್ದನು ವೇದಾಂತ್. ಕಿರಣ್, ನಾವು ಆ ಶರತ್ ಫ್ರೆಂಡ್ಸ್ನ ಸರಿಯಾಗಿ ವಿಚಾರಣೆ ಮಾಡಬೇಕು. ನನಗೇನೋ ನಮ್ಮ ಅಕ್ಕಪಕ್ಕದಲ್ಲೇ ಕೊಲೆಗಾರ ಇದ್ದಾರೆ ಅನ್ನಿಸುತ್ತಿದೆ. ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸರಿಯಾಗಿ ವಿಚಾರಣೆ ಮಾಡಿ ಕೊಲೆಗಾರನನ್ನು ಕಂಡುಹಿಡಿಯಬೇಕು ಎಂದನು ವೇದಾಂತ್. ಹೌದು ಸರ್, ಈ ಕೇಸ್ ಮುಂದಕ್ಕೆ ಹೋಗ್ತಾನೇ ಇಲ್ಲ. ಕೊಲೆಗಾರ ಯಾರೆಂದು ಪತ್ತೆ ಹಚ್ಚಲು ತುಂಬ ಕಷ್ಟವಾಗುತ್ತಿದೆ. ಆ ಹರಿಶ್ಚಂದ್ರ ಬೇರೆ ಕೂಗಾಡ್ತಾನೆ. ಏನು ಮಾಡೋದು ಅಂತಾನೆ ತಿಳಿಯುತ್ತಿಲ್ಲ. ಚೆನ್ನೈನಿಂದ ಕಿಶೋರ್ ಬಂದಿದ್ದಾನಂತೆ ಸರ್. ಅವನ ಮನೆ ಜೊತೆಗೆ ಆ ಹರಿಶ್ಚಂದ್ರನ ಮಗಳ ಗಂಡನ ಮನೆಯಲ್ಲಿ ಅವರಿಗೆ ತಿಳಿಯದಂತೆ ಕಾವಲಿಗೆ ಜನ ಇರಿಸಿದ್ದೇವೆ. ಆ ಕೊಲೆ ನಡೆದ ಜಾಗದಲ್ಲಿ CC ಕ್ಯಾಮರಾ ಚೆಕ್ ಮಾಡಿದ್ವಿ ಸರ್. ಆದರೆ ಯಾವ ಕ್ಲೂ ಕೂಡ ಸಿಗಲಿಲ್ಲ. ಆ ಘಟನೆ ನಡೆದ ಜಾಗದಿಂದ CC ಕ್ಯಾಮರಾ ತುಂಬ ದೂರದಲ್ಲಿದೆ. ಸಿಕ್ಕಿರೋ ವಾಚ್ ಮೇಲಿದ್ದ ರಕ್ತ ಮತ್ತು ಶರತ್ ರಕ್ತ ಒಂದೇ ಗುಂಪು. ಅದರಲ್ಲಿದ್ದದ್ದು ಶರತ್ ರಕ್ತವೇ ಸರ್ ಎಂದನು ಕಿರಣ್. ನೀವು ಆ ಕಿಶೋರ್ ಮತ್ತು ಹರಿಶ್ಚಂದ್ರನ ಅಳಿಯನ ಮೇಲೊಂದು ಕಣ್ಣಿಟ್ಟಿರಿ. ಕಾಲೇಜ್ಗೆ ಹೋಗಿ ಆ ಶರತ್ ಫ್ರೆಂಡ್ಸ್ನ ಇಲ್ಲಿಗೆ ಕರೆತನ್ನಿ. ಜೊತೆಗೆ ಎಲ್ಲ ಕಡೆ ಪೊಲೀಸ್ ಭದ್ರತೆ ಹೆಚ್ಚಿಸಿಕೊಳ್ಳಿ. ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್ಗಳಲ್ಲಿಯೂ ಸಹ ಎಚ್ಚರಿಕೆ ವಹಿಸಿ. ಕೊಲೆಗಾರರು ತಪ್ಪಿಸಿಕೊಂಡು ಹೋಗುವ ಸಾಧ್ಯತೆ ಹೆಚ್ಚಿದೆ ಎಂದನು ವೇದಾಂತ್. ಸರಿ ಎಂದು ಅಲ್ಲಿಂದ ಹೊರಟನು ಕಿರಣ್. ಚಿಕ್ಕಣ್ಣ, ನೀನೊಂದು ಕೆಲಸ ಮಾಡಬೇಕು ಎಂದು ವೇದಾಂತ್ ಹೇಳಿದಾಗ, ಅಯ್ಯೋ ಸರ್, ನೀವು ಆರ್ಡರ್ ಮಾಡಿ ಸರ್, ಅದೇನು ಕೆಲಸ, ಫಟಾಫಟ್ ಅಂತ ಮುಗಿಸುತ್ತೇನೆ ಕೆಲಸನ ಎಂದು ಚಿಕ್ಕಣ್ಣ ಹೇಳಿದಾಗ, ನನ್ನ ತಂಗಿ ಮತ್ತು ತಮ್ಮಂದಿರ ಪರಿಚಯ ಇರಬೇಕಲ್ವ ನಿನಗೆ? ಅವರ ಮೇಲೆ ಸ್ವಲ್ಪ ಕಣ್ಣಿಟ್ಟಿರು. ಅವರು ಎಲ್ಲಿಗೆ ಹೋಗುತ್ತಾರೆ, ಏನು ಮಾಡುತ್ತಾರೆ ಎಂದು ಸ್ವಲ್ಪ ನೋಡಿಕೊ. ನಿನ್ನೆ ನಾನವರನ್ನು ವಿಚಾರಿಸಿದಾಗ ಅವರಿಗೆ ಆ ಶರತ್ ಮೇಲೆ ಕೋಪ ಇದೆ ಎಂದು ತಿಳಿಯಿತು. ಈ ಸಮಯದಲ್ಲಿ ನಾವು ಯಾರನ್ನೂ ನಂಬುವಂತಿಲ್ಲ. ನಮಗೆ ಕೊಲೆಗಾರ ಸಿಕ್ಕಿದರೆ ಅವರಿಗೆ ಶಿಕ್ಷೆ ಕೊಡಿಸಬೇಕು ಎಂದನು ವೇದಾಂತ್. ಅಷ್ಟೇನಾ ಸರ್, ಮಾಡ್ತೀನಿ ಬಿಡಿ ಎಂದು ಚಿಕ್ಕಣ್ಣ ಹೇಳಿದಾಗ, ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಅವರನ್ನು ಫಾಲೋ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಈ ವಿಷಯ ಗೊತ್ತಾಗಬಾರದು ಎಂದನು ವೇದ. ಸರಿ ಸರ್ ಎಂದು ಚಿಕ್ಕಣ್ಣ ಅಲ್ಲಿಂದ ಹೋದರು. ಬಾಸ್, ಆ ವೇದಾಂತ್ ಕೈಗೆ ನಾವು ಸಿಕ್ಕಿದ್ರೆ ಅಷ್ಟೇ ನಮ್ಮ ಕತೆ. ನಮ್ಮನ್ನು ಎನ್ಕೌಂಟರ್ ಮಾಡಿ ಸಾಯಿಸ್ತಾನೆ ಅಷ್ಟೇ. ನಾವು ಡೀಲ್ ಮಾಡಿರೋದಕ್ಕಿಂತ ಹೆಚ್ಚಿನ ಹಣವನ್ನೇ ನೀವು ನಮಗೆ ನೀಡಬೇಕು. ನಾವು ಊರು ಬಿಟ್ಟು ಹೋಗುತ್ತೇವೆ ಎಂದನು ಶರತ್ನನ್ನು ಕೊಲೆ ಮಾಡಿದವರಲ್ಲಿ ಒಬ್ಬ. ಏನು, ಡೀಲ್ ಮಾಡಿರೋದಕ್ಕಿಂತ ಜಾಸ್ತಿನಾ? ಸಾಧ್ಯನೇ ಇಲ್ಲ. ನೀವು ಕೇಳಿದಷ್ಟು ಕೊಡುತ್ತಿರುವುದೇ ಹೆಚ್ಚು. ಇನ್ನು ಜಾಸ್ತಿ ಎಲ್ಲಿಂದ ಕೊಡುವುದು? ನಮ್ಮ ಬಳಿ ಇರುವುದು ಇಷ್ಟೇ ಹಣ. ನೀವು ಮೊದಲು ಕೇಳಿದ್ದು ಕೂಡ ಇಷ್ಟೇ. ತಗೊಳ್ಳಿ 2 ಲಕ್ಷ ಎಂದು ಕೊಟ್ಟನು ಪ್ರೀತಮ್. ಇಲ್ಲ,
ಅದು ಸಾಧ್ಯವಿಲ್ಲ. ನಮಗೆ 3 ಲಕ್ಷ ಕೊಟ್ಟರೇನೆ ನಾವು ಇಲ್ಲಿಂದ ಹೋಗೋದು. ನಮಗೆ ಜಾಸ್ತಿ ದಿನ ಈ ಊರಲ್ಲಿ ಇರೋಕೆ ಆಗಲ್ಲ. ಒಂದು ವೇಳೆ ನಾವೇನಾದರೂ ಸಿಕ್ಕಿಬಿದ್ದರೆ ಖಂಡಿತ ನಿಮ್ಮ ಹೆಸರು ಹೇಳುತ್ತೇವೆ. ನಿಮಗೂ ಶಿಕ್ಷೆ ಆಗುತ್ತದೆ ಎಂದನು ಕೊಲೆಗಾರರಲ್ಲಿ ಮತ್ತೊಬ್ಬ. ಅಣ್ಣ, ದಯವಿಟ್ಟು ನಮ್ಮನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಬಳಿ ಇರುವುದು ಇಷ್ಟೇ ಹಣ. ನಮಗೆ ಜಾಸ್ತಿ ಹೊಂದಿಸಲು ತುಂಬ ಕಷ್ಟವೇ. ನಿಮಗೆ ವಾಚ್ ಕೊಟ್ಟಿದ್ದೇವಲ್ಲ, ಅದು 1 ಲಕ್ಷ ರೂಪಾಯಿ ಬೆಲೆ ಬಾಳುತ್ತದೆ. ಅದು ನಿಮ್ಮ ಬಳಿಯೇ ಇದೆ ಅಲ್ಲವೇ ಎಂದಳು ಅನ್ವಿ. ಅನ್ವಿ ಯಾರು ಅಂತ ಗೊತ್ತಾಯ್ತಲ್ಲ, ನಮ್ಮ ವೇದಾಂತ್ ತಂಗಿ. ಆ ವಾಚ್ ಅವತ್ತು ಕೊಲೆಯಾದ ಜಾಗದಲ್ಲಿ ಬಿದ್ದು ಕಳೆದು ಹೋಗಿದೆ. ಅದು ಈಗ ನಮ್ಮ ಬಳಿ ಇಲ್ಲ ಎಂದನು ಕೊಲೆಗಾರ. ಏನು, ಆ ವಾಚ್ ನಿಮ್ಮ ಬಳಿ ಇಲ್ವಾ? ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಾಚ್ ಅಷ್ಟು ಸುಲಭವಾಗಿ ಕಳೆದು ಹೋಯಿತು ಅಂತ ಹೇಳ್ತಿದ್ದೀರಲ್ಲ. ಬಹುಶಃ ಆ ವಾಚ್ ವೇದ ಅಣ್ಣನಿಗೆ ಸಿಕ್ಕಿರಬೇಕು. ಅದಕ್ಕೆ ಅವನು ಆ ವಾಚ್ ಬಗ್ಗೆ ಕೇಳಿದ್ದು. ಪ್ರೀತು, ಇವಾಗ ಏನು ಮಾಡೋದು? ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ವೇದ ಅಣ್ಣನಿಗೆ ಈ ವಿಷಯ ಗೊತ್ತಾದರೆ ನಮ್ಮನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ. ಏನು ಮಾಡೋದು ಪ್ರೀತು ಎಂದು ಅನ್ವಿ ಕೇಳಿದಾಗ, ಅದಕ್ಕೆ ಹೇಳಿದ್ದು, ನಮಗೆ ಬೇಗ ನಮ್ಮ ಹಣ ಕೊಟ್ಟು ಬಿಡಿ. ನಾವು ಈ ಊರಿಂದ ಹೋಗುತ್ತೇವೆ. ಆಮೇಲೆ ನಿಮ್ಮ ಬಗ್ಗೆ ಸಾಕ್ಷಿ ಹೇಳೋಕ್ಕೂ ಯಾರೂ ಇರಲ್ಲ, ಕೊಲೆಗಾರರಲ್ಲಿ ಮತ್ತೊಬ್ಬ ಹೇಳಿದಾಗ, ನಮ್ಮ ಬಳಿ ಅಷ್ಟು ದುಡ್ಡು ಇಲ್ಲ ಅಣ್ಣ. ಈ 2 ಲಕ್ಷ ಒಟ್ಟು ಮಾಡಿರೋದೇ ತುಂಬ ಕಷ್ಟದಲ್ಲಿ, ಅನ್ವಿ ಹೇಳಿದಳು. ಕತ್ತಲ್ಲಿ ಚೈನು, ಕೈಯಲ್ಲಿ ಬ್ರೇಸ್ಲೈಟು, ರಿಂಗು ಇದೆಯಲ್ಲಮ್ಮ, ಅದೇ ಕೊಡು ಎಂದು ಕೊಲೆಗಾರ ಹೇಳಿದಾಗ, ಕೊಟ್ಟು ಬಿಡು ಅನ್ವಿ, ನಾವಿದರಿಂದ ಬಚಾವಾದರೆ ಸಾಕು. ಒಮ್ಮೆ ಇವರು ಇಲ್ಲಿಂದ ಹೋಗಲಿ ಎಂದು ಪ್ರೀತಮ್ ಅನ್ವಿ ತನ್ನ ಬಳಿ ಇದ್ದ ಎಲ್ಲ ಒಡವೆಯನ್ನು ತೆಗೆದುಕೊಟ್ಟಳು. ಶರತ್ನನ್ನು ಕೊಲೆ ಮಾಡಿದವರು ಅದನ್ನು ತೆಗೆದುಕೊಂಡು ಅಲ್ಲಿಂದ ಹೋದರು. ಬೇಕಿತ್ತ ಪ್ರೀತು ಇದೆಲ್ಲ? ಸುಮ್ಮನೆ ಇರಬಹುದಿತ್ತು. ನೀನ್ಯಾಕೆ ಆ ಶರತ್ ತಂಟೆಗೆ ಹೋದೆ? ಈಗ ನೋಡು, ಸಿಕ್ಕಿ ಹಾಕಿಕೊಂಡ್ರೆ ನಾವೆಲ್ಲ ಜೈಲು ಪಾಲಾಗ್ತೀವಿ ಎಂದು ಅನ್ವಿ ಹೇಳಿದಾಗ, ಹೇ ಅನ್ವಿ, ನಾನಿದನ್ನು ನಿನಗೋಸ್ಕರ ಮಾಡಿದ್ದು. ನಾನೇನು ಅವರ ಹತ್ರ ಕೊಲೆ ಮಾಡೋಕೆ ಹೇಳಿರಲಿಲ್ಲ, ಬರೀ ಹೆದರಿಸೋಕೆ ಹೇಳಿದ್ದು. ಇವರು ಕೊಲೆ ಮಾಡುತ್ತಾರೆಂದು ನಾನೂ ಅಂದುಕೊಂಡಿರಲಿಲ್ಲ. ಆದರೂ ಆ ಶರತ್ ಮಾಡಿದ್ದು ತಪ್ಪೆ. ನಿನ್ನ ಜೊತೆಗೆ ಎಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದ, ನಿನ್ನ ಮೇಲೆ ಕೈ ಹಾಕೋಕೆ ಬರ್ತಾನೆ. ಅದೆಷ್ಟು ಧೈರ್ಯ ಅವನಿಗೆ? ನಿನಗೆಷ್ಟು ಕಷ್ಟ ಕೊಡುತ್ತಿದ್ದ. ಬೇರೆ ಹುಡುಗಿಯರ ಜೊತೆಗೂ ಅಷ್ಟೇ ತುಂಬ ಕೆಟ್ಟದಾಗಿ ವರ್ತಿಸುತ್ತಿದ್ದ. ಇದನ್ನೆಲ್ಲ ನೋಡಿ ನಾನು ಸುಮ್ಮನಿರಬೇಕಾಗಿತ್ತಾ? ಅದಕ್ಕೆ ಅವನಿಗೆ ಈ ರೀತಿ ಮಾಡಿದ್ದು. ನೀನೇನು ಚಿಂತಿಸಬೇಡ ಅನ್ವಿ. ಆ ಕೊಲೆ ಮಾಡಿರೋರು ಇಲ್ಲಿಂದ ಆದಷ್ಟು ಬೇಗ ಹೊರಟು ಹೋಗುತ್ತಾರೆ. ಆಮೇಲೆ ನಿನ್ನ ಅಣ್ಣನಿಗೆ ನಮ್ಮ ಬಗ್ಗೆ ಸಾಕ್ಷಿ ಸಿಗಲ್ಲ. ನಾವು ಆರಾಮವಾಗಿ ಇರಬಹುದು ಎಂದನು ಪ್ರೀತಮ್. ನನಗ್ಯಾಕೋ ತುಂಬ ಭಯ ಆಗುತ್ತಿದೆ ಪ್ರೀತು. ಇದರಿಂದ ನಮಗಿಬ್ಬರಿಗೂ ತೊಂದರೆ ಆಗದಿದ್ದರೆ ಸಾಕು ಎಂದು ಅತ್ತಳು ಅನ್ವಿ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.